ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದಲ್ಲಿ ಬೃಹತ್ ಯುವ ಉದ್ಯೋಗ ಮೇಳ, ನೂರಾರು ಯುವಕ ಯುವತಿಯರಿಗೆ ಉದ್ಯೋಗದ ಭರವಸೆ, 150ಕ್ಕೂ ಹೆಚ್ಚು ಕಂಪನಿಗಳು ಭಾಗಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬಲಪಡಿಸಲು ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಪತ್ರಿಕೋದ್ಯಮ ಮಹತ್ವದ ಪಾತ್ರ ವಹಿಸುತ್ತವೆ. ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಹೇಳಿಕೆ. ಜನಪರ ಮತ್ತು ಐತಿಹಾಸಿಕ ರಾಜ್ಯ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ. ಹಾಸನ ಮಹಾನಗರ ಪಾಲಿಕೆಗೆ ಒಲಿದ ಅನುದಾನ, ಸಂಸದ ಶ್ರೀಎಸ್ ಪಟೇಲ್ ಪ್ರಶಂಸೆ. ವಾರ್ತೆಗಳ ವಿವರ. ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಹಯೋಗದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಯುವ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಯುವಕರು ಮೇಳದಲ್ಲಿ ಭಾಗವಹಿಸಿ ವಿವಿಧ ಕಂಪನಿಗಳ ಪ್ರತಿನಿಧಿಗಳ ಎದುರು ಸಂದರ್ಶನಗಳಿಗೆ ಹಾಜರಾಗಿದ್ದು, ಕಾರ್ಯಕ್ರಮದಲ್ಲಿ ಉದ್ಯೋಗಾಸಕ್ತ ಯುವಕರಿಂದ ಭಾರೀ ಸ್ಪಂದನೆ ವ್ಯಕ್ತವಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ಶ್ರೀ ಎಂ ಪಟೇಲ್, ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ಅಲೆದಾಡುತ್ತಿರುವ ಯುವಕರಿಗೆ ನೇರವಾಗಿ ಕಂಪನಿಗಳ ಮೂಲಕ ಉದ್ಯೋಗಾವಕಾಶ ಒದಗಿಸುವ ಉದ್ದೇಶದಿಂದ ಈ ರೀತಿಯ ಉದ್ಯೋಗ ಮೇಳವನ್ನು ನಿಯಮಿತವಾಗಿ ಆಯೋಜಿಸಲಾಗುತ್ತಿದೆ. ಈ ಬಾರಿ ಸುಮಾರು 150ಕ್ಕೂ ಹೆಚ್ಚು ಖ್ಯಾತ ಕಂಪನಿಗಳು ಮೇಳದಲ್ಲಿ ಭಾಗವಹಿಸಿ ವಿವಿಧ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂತೋಷದ ವಿಷಯ. ಯುವಕರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಹೇಳಿದರು. ಸುಮ್ಮನೆ ನಾವು ಸರ್ಕಾರದ ಯೋಜನೆ ಬಳಸ್ಕೊಳ್ಳೋಕ್ಕೋಸ್ಕರ ಇಲ್ಲ ಒಂದು ಫೋಟೋಗೋಸ್ಕರ ಮಾಡೋದಿಲ್ಲ, ಅದ್ಭುತವಾಗಿ ಮಾಡೋಣ ಅಂತ ನಾವು ಇಬ್ಬರು ತೀರ್ಮಾನ ಮಾಡ್ಕೊಂಡು ಇವತ್ತು ಆ ಯಶಸ್ಸಿಗೆ ನಮ್ಮಿಂದ ಹೆಚ್ಚು ಸಹಕಾರ ಅವರು ಕೊಟ್ಟಿದ್ದಾರೆ. ಇದಕ್ಕಿಂತ ಅಭಿನಂದನೆ. ಜೊತೆಗೆ ನಮ್ಮ ಸಿಒ ಮೇಡಮ್ ಸಹ ಅವರ ಡಿಪಾರ್ಟ್ಮೆಂಟ್ ಸಹ ತಗೊಂಡು ಏನಾದರೂ ಮಾಡಿರ್ಬೋದು, ಯಾರಿಗೆ ಸುದ್ದಿ ಮುಗಿಸಿ ಪ್ರಚಾರ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಸಿಒ ಮೇಡಮ್ ಸಹ ಮಾಡಿದ್ದಾರೆ. ಜೊತೆಗೆ ನಾವಾಗಿರ್ಬೋದು, ಶಾಸಕರು ಉತ್ಪನ್ನವಾಗಿರ್ಬೋದು, ಎಲ್ಲರನ್ನು ಮನೆಗೆ ಮಾಡಿದ್ವಿ. ಮಾಧ್ಯಮ ಮುಖಾಂತರ, ಪತ್ರಿಕೆ ಮುಖಾಂತರ, ಸಾಮಾಜಿಕ ಜಾಲದ ಮುಖಾಂತರ ಈ ಒಂದು ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ಅದೇ ರೀತಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀವಿ. ಇದೇ ರೀತಿ ವರ್ಷ ಇದನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲ ತೀರ್ಮಾನ ಆಗಿದೆ. ಅದಕ್ಕೆ ನಮ್ಮ ಮಾನ್ಯ ಅಧ್ಯಕ್ಷರು ಸಹ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಡಬೇಕು ಅಂತ ಮಾನ್ಯ ಅಧ್ಯಕ್ಷರು ಸಹ ಮನವಿ ಮಾಡಿ ಒಂದು ಸಲ ಇನ್ನು ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನನಗಂತೂ ಯುವಕ ಯುವತಿ ಅಂತ ಹೇಳಿದ್ರೆ ಎಲ್ಲಿಂದ ಗೌರವ. ಯಾಕಂದರೆ ಆ ಒಂದು ವಯಸ್ಸಿನ ದಾಟಿ ಹಾಗೆ ನಮಗೆ ಸುಮಾರು 35 ವರ್ಷ ಆ ಒಂದು ಕಷ್ಟ ಸುಖ ದಾಟಿ ಬಂದಿರೋದು. ಹಾಗಾಗಿ ಅವರ ಯುವಕ ಯುವತಿಯರ ಕಷ್ಟ ನಾವು ಕಂಡನ್ನು ನಾನು ನೋಡಿದ್ದೀವಿ. ಯಾಕಂತೇಳಿದ್ರೆ ಡಿಗ್ರಿ ಮುಗಿಸಿರ್ತಾರೆ, BE ಮುಗಿಸಿರ್ತಾರೆ. ಆಮೇಲೆ ಎಷ್ಟೋ ಜನ ಈಗ ಎಲ್ರಿಗೂ ವಿದ್ಯೆ ತಲೆಗಟ್ಟುತ್ತೆ ಅಂತಲ್ಲ, ಈಗ ನಾನು ಓದಿರೋದೇ ಬರೀ BE. ಹಾಗಾಗಿ ನಮ್ಮ ಹಣೆ ಬರ ಅಂತಲ್ಲ. ಹಾಗಾಗಿ ಅವರವರ ವಿದ್ಯಾರ್ಥಿಗಳಿಗೆ ನಾವು ಕೆಲಸವನ್ನು ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಜನಪ್ರತಿನಿಧಿಯಾಗಿ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಹ ಪ್ರತಿ ಜಿಲ್ಲೆಯಲ್ಲೂ ಬೃಹತ್ತಾದಂತಹ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡು ಅದು ಉದ್ಯೋಗ ಮೇಳದ ಜೊತೆಗೆ ಕೌಶಲ್ಯಾಭಿವೃದ್ಧಿ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಜೊತೆಗೆ ನಿಯಮನ ಬಜೆಟ್ ಸಹ ಘೋಷಣೆಯನ್ನು ಮಾಡಿದ್ದಾರೆ. ಏನು ಉಳಿದಂತಹ ಎಲ್ಲಿ ನೇಮಕಾತಿ ಆಗಬೇಕು, ವಿವಿಧ ಇಲಾಖೆಗಳಲ್ಲಿ ಬಾಕಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಸಹ ಸದುಪಯೋಗಪಡಿಸಿಕೊಂಡು ಅಂತ ನಾನು ಮನವಿಯನ್ನು ಮಾಡ್ತಾ, ಒಂದು ಅದ್ಭುತವಾದಂತಹ ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ಸುಮಾರು 40 ಹೆಚ್ಚಾಗಿ ಉದ್ಯೋಗ ಹಾಕಿಸಿಕೊಂಡು ಬಂದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಮಾತನಾಡಿ, ಉದ್ಯೋಗ ಮೇಳದಂತಹ ಕಾರ್ಯಕ್ರಮಗಳು ಯುವಕರ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ನಗರಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಕಡಿಮೆಯಾಗಬೇಕು. ಈ ರೀತಿಯ ಉದ್ಯೋಗ ಮೇಳಗಳ ಮೂಲಕ ಸ್ಥಳೀಯ ಯುವಕರಿಗೆ ಜಿಲ್ಲಾ ಮಟ್ಟದಲ್ಲೇ ಉದ್ಯೋಗ ದೊರಕುವಂತಾಗಬೇಕು ಎಂದು ಹೇಳಿದರು. ತಾವು ಉದ್ಯೋಗವನ್ನು ಪಡ್ಕೊಂಡು, ಅನುಭವವನ್ನು ಪಡ್ಕೊಂಡು ತಾವು ಉದ್ಯೋಗ ಮಾಡೋದಲ್ಲದೆ ಮುಂದೆ ಒಂದು 10-100 ಜನಕ್ಕೆ ಉದ್ಯೋಗ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ತಮ್ಮ ಧ್ಯೇಯವನ್ನು ಗುರಿನ ಇಟ್ಕೊಬೇಕು ಅಂತ ನಾನು ಹೇಳ್ತಾ, ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ನಾವು ಏನಿಲ್ಲ ಬಹಳಷ್ಟು ಕಾಂಪಿಟೇಟಿವ್ ಫೀಲ್ಡ್ ಇದೆ, ಸ್ಪರ್ಧಾತ್ಮಕ ಜೀವನದಲ್ಲಿ. ಇವತ್ತು ಹಲವಾರು ಬ್ಯಾಂಕಿಂಗ್ ಎಕ್ಸಾಮ್ಗಳು ಹೇಳ್ತಾ ಇದ್ರು, ಹಲವಾರು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೂ ಕೂಡ ಅವಕಾಶ ಇರ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸ್ಕಿಲ್ಸ್ ಇರೋದು. ಹಾಗಾಗಿ ಪ್ರತಿಯೊಂದು ವಿಚಾರಗಳು ಕೂಡ ನಾವು
ಕೂಡ ತಾವೆಲ್ಲರೂ ಕೂಡ ಗೊತ್ತಿಲ್ಲ. ಹಾಗಾಗಿ ವಿಚಾರವನ್ನು ತಾವೆಲ್ಲ ಮನದಲ್ಲಿಟ್ಕೊಂಡು ಮುಂದಿನ ಒಂದು ಜೀವನವನ್ನು ಕೂಡ ತಾವೆಲ್ಲ ಒಳ್ಳೆ ಒಂದು ಉತ್ತಮವಾದ ಜೀವನ ಮಾಡ್ಕೋಬೇಕು. ಅದೇ ರೀತಿ ಒಂದೇ ಕೇಳಲು ಬಯಸ್ತೇನೆ, ಯಾಕೆ ಉದ್ಯೋಗನ ಕಲ್ಪಿಸ್ಕೊಳ್ಳೋಕೆ ನಮ್ಮ ಯುವಕರು ಕೂಡ ಸಂಸದರಿದ್ದಾರೆ. ನಾನು ಕೂಡ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿಕೊಂಡು ರಾಜಕೀಯ ಪ್ರವೇಶ ಮಾಡಿದ್ದು. ಹಾಗೆ ತಾವು ಕೂಡ ಉತ್ತಮವಾದ ಸಮಾಜದ ಕಟ್ಟಲಿಕ್ಕೆ ದಯಮಾಡಿ ರಾಜಕೀಯಕ್ಕೂ ಕೂಡ ಬರಬೇಕು ಅಂತ ಸಂದರ್ಭವನ್ನು ತಮಗೂ ಕೂಡ ನಾನು ಕೇಳಲು ಬಯಸ್ತೇನೆ. ಮುಂದೆ ಒಂದು ಉತ್ತಮವಾದ ಕಾರ್ಯಕ್ರಮ ಇವತ್ತು ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಮತ್ತು 6,000ಕ್ಕೂ ಹೆಚ್ಚು ಒಂದು ಉದ್ಯೋಗನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಮಾತನಾಡಿ, ಉದ್ಯೋಗ ಮೇಳಕ್ಕೆ ಈಗಾಗಲೇ ಆನ್ಲೈನ್ ಮೂಲಕ ಸುಮಾರು 4,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಸ್ಥಳದಲ್ಲಿಯೂ ಸಾವಿರಾರು ಯುವಕರು ಭಾಗವಹಿಸಿದ್ದಾರೆ. ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ಜಿಲ್ಲಾಡಳಿತದ ಪ್ರಮುಖ ಆದ್ಯತೆಯಾಗಿದ್ದು, ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ. ವಿಶೇಷ ಚೇತನರಿಗೆ 5% ಮೀಸಲಾತಿಯನ್ನು ನೀಡಲಾಗಿದೆ ಎಂದು ಅವರು ಹೇಳಿದರು. ಎಲ್ಲಾ ಕಡೆ ಉದ್ಯೋಗ ಇರ್ತದೆ, ಆದರೆ ಅದು ನಮ್ಮ ಕೈಯಲ್ಲಿ ಇರ್ತದೆ. ಅವುಗಳ ಆಯ್ಕೆ, ನಾನು ಯಾವ ಕೆಲಸ ಮಾಡೋಣ ಅಂದ್ರೆ ಅದು ಯಾವ ಉದ್ಯೋಗನೂ ಇರೋದು. ಆದರೆ ನಾನು ಕೆಲಸ ಮಾಡ್ತೇನೆ, ಉದ್ಯೋಗ ಮಾಡ್ತೇನೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೆ ಉದ್ಯೋಗ ಇರುತ್ತೆ. ಹಾಗಾಗಿ ಉದ್ಯೋಗ ಸರ್ವರ ಲಕ್ಷಣ ಅಂತ ಹೇಳ್ತಾ ಮತ್ತೊಮ್ಮೆ ಇಂತಹ ಉದ್ಯೋಗ ಮೇಳ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಹೆಮ್ಮೆ. ನಮ್ಮ ಮಕ್ಕಳು ಒಳ್ಳೆಯ ಉದ್ಯೋಗದಲ್ಲಿರಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ನಮ್ಮ ದೇಶದ GDPಗೆ ಆರ್ಥಿಕತೆಗೆ ಒಂದು ಕೊಡುಗೆಯನ್ನು ಕೊಡಬೇಕು. ಒಂದು ಸಮೃದ್ಧ, ಸಬಲವಾದ ಮತ್ತು ಪ್ರಗತಿಪರ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಯುವಜನತೆ ಕೈ ಜೋಡಿಸಬೇಕು. ಈ ಉದ್ಯೋಗ ಮೇಳದ ಇನ್ನೊಂದು ವಿಶೇಷತೆ ಅಂದರೆ ವಿದ್ಯಾರ್ಥಿ ಯಾವುದೇ ಪದವಿ ಇರಬಹುದು, ಬರೀ ಇಂಜಿನಿಯರಿಂಗ್ ಅಂತಲ್ಲ, ಮತ್ತೆ SSLC ಇರಬಹುದು. ಎಷ್ಟೋ ಮಕ್ಕಳಿಗೆ ಅದರ ನಂತರ ಓದಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. PUC ಆಗಿರ್ಬಹುದಾ, ಹಾಗಿರ್ಬೋದು, ಡಿಪ್ಲೊಮೊ ಇರಬಹುದು. ಹಾಗಾಗಿ ಎಲ್ಲರಿಗೂ ಅವಕಾಶ ಉಂಟು, ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ. ಅದರಲ್ಲೂ ಮುಖ್ಯವಾಗಿ ಈ ಉದ್ಯೋಗ ಮೇಳ ಇನ್ಕ್ಲೂಸಿವ್. ಏನು ಇನ್ಕ್ಲೂಸಿವ್? ಎಲ್ಲರನ್ನೂ ಒಳಗೊಂಡಂತೆ. ಅದರಲ್ಲೂ ಮುಖ್ಯವಾಗಿ ವಿಕಲಚೇತನ, ವಿಶೇಷ ಚೇತನ, ಡಿಸಬಲ್ ಅವರಿಗೆ ಕಂಪನಿಗಳಲ್ಲಿ 5% ಅವರಿಗೆ ರಿಸರ್ವೇಶನ್ ಮೀಸಲಾತಿ ಇರ್ತದೆ. ಕಡ್ಡಾಯವಾಗಿ ಅಂಗವಿಕಲರಿಗೆ ಅಥವಾ ವಿಶೇಷ ಚೇತನ ಸ್ಪೆಷಲಿ ಡಿಸಬಲ್ಡ್ ಪರ್ಸನ್ಸ್ಗೆ ಅವರಿಗೆ ಅವಕಾಶ ಬರುತ್ತದೆ. ಹಾಗಾಗಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದು ಒಂದು ಹೆಮ್ಮೆಯ. ಕಾರ್ಯಕ್ರಮದಲ್ಲಿ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗಿರೀಶ್, ಜಿಲ್ಲಾ ಉದ್ಯೋಗಾಧಿಕಾರಿ JB ವಿಜಯಲಕ್ಷ್ಮಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ KM ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬಲಪಡಿಸಲು ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಪತ್ರಿಕೋದ್ಯಮ ಮಹತ್ವದ ಪಾತ್ರ ವಹಿಸುತ್ತವೆ. ಇವುಗಳ ಮೂಲಕ ನಾಗರಿಕರು ಸರ್ಕಾರದ ಕಾರ್ಯವೈಖರಿಯನ್ನ ತಿಳಿದುಕೊಂಡು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಕೇಳಬಹುದು ಎಂದು ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಹೇಳಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಕಾಲಘಟ್ಟದಲ್ಲಿ ಪತ್ರಿಕೋದ್ಯಮ ದೊಡ್ಡ ಸವಾಲಿನ ಹಂತವನ್ನು ಎದುರಿಸುತ್ತಿದ್ದು, ಪತ್ರಕರ್ತರು ತಮ್ಮ ಕೆಲಸದ ಬಗ್ಗೆ ಆತ್ಮ ಪರಿಶೀಲನೆ ಮಾಡಿಕೊಳ್ಳುವ ಅಗತ್ಯವಿದೆ. ಸಾಮಾಜಿಕ ಜಾಲತಾಣಗಳು ಮತ್ತು ವಾಟ್ಸ್ಆಪ್ ಮೂಲಕ ಪರಿಶೀಲನೆ ಇಲ್ಲದ ಮಾಹಿತಿ ವೇಗವಾಗಿ ಹರಡುತ್ತಿರುವುದು ಸಮಾಜಕ್ಕೆ ಅಪಾಯಕಾರಿಯಾಗಬಹುದು. ಮಾಧ್ಯಮಗಳು ನಿಖರ ಮತ್ತು ವಿಶ್ವಾಸಾರ್ಹ ಮಾಹಿತಿಯನ್ನು ನೀಡುವ ಮೂಲಕ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕು. ಸುಳ್ಳು ಸುದ್ದಿಗಳು ಮತ್ತು ಆಧಾರರಹಿತ ಆರೋಪಗಳು ಸಮಾಜದಲ್ಲಿ ಗೊಂದಲ ಉಂಟು ಮಾಡುತ್ತವೆ. ಆದ್ದರಿಂದ ಪತ್ರಕರ್ತರು ಊಹಾಪೋಹಗಳ ಆಧಾರದ ಮೇಲೆ ವರದಿ ಮಾಡುವುದನ್ನು ತಪ್ಪಿಸಿ ಪರಿಶೀಲಿತ ಮಾಹಿತಿಯನ್ನೇ ಜನರಿಗೆ ತಲುಪಿಸಬೇಕು ಎಂದು ಹೇಳಿದರು. ನಾನಿದ್ದಂಥ ಸಂದರ್ಭದಲ್ಲಿ ಗೆಳೆತನಕ್ಕೆ ಮತ್ತು ಆತಿಥ್ಯಕ್ಕೆ ತುಂಬಾ ಇವತ್ತಿಗೂ ನೆನಪಿಸ್ಕೊಳ್ಬೇಕು. ಹಾಸನ ಅಂತಂದ್ರೆ ಸಾಕಷ್ಟು ನೆನಪುಗಳು, ಪತ್ರಕರ್ತರ ಮಿತ್ರರ ಜೊತೆ ಒಡನಾಡಿದಂಥ ಅನೇಕ ನೆನಪುಗಳು ಬರ್ತವೆ. ನಮ್ದಾಗ ಹಾಸನ ಪತ್ರಕರ್ತರ ಸಂಘ ಅವಾಗ ಇರಲಿಲ್ಲ. ಅವಾಗಲ್ಲಿ DC ಆಫೀಸಲ್ಲಿ ಒಂದು ರೂಮಲ್ಲಿ ಪ್ರೆಸ್ ಮೀಟ್ಗಳು ಅಲ್ಲಿ ನಡೀತಾ ಇತ್ತು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆಮೇಲೆ ಇಲ್ಲಿ ಜಾಗ ಇತ್ತು, ಆದರೆ ಬಿಲ್ಡಿಂಗ್ ಅದೆಲ್ಲ ಆಮೇಲೆ ಆಗಿದೆ. ನಾ ಇಲ್ಲಿಂದ ಹೋಗ್ಬೇಕು. ಪತ್ರಕರ್ತರಾದಂಥವ್ರಿಗೆ ಒಂದು ಜ್ಞಾನದ ಹಸಿವು ಇರಬೇಕು. ಆ ಕೆಲಸವನ್ನ ನಿಮ್ಮ
ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮ ಮೂಲಕ ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಅದರ ಜೊತೆಗೆ ಒತ್ತಡದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಿಗೆ ಒಂದಷ್ಟು ರಿಕ್ರಿಯೇಷನ್, ಸಾಂಸ್ಕೃತಿಕ ಇದು ಕ್ರೀಡಾ ಇದು ಇರಬೇಕು. ಅವರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮತ್ತು ಕುಟುಂಬಕ್ಕೆ ತಮ್ಮ ಟೈಮನ್ನು ಸಮಯವನ್ನು ಮೀಸಲಿಡಬೇಕು. ಅದಕ್ಕೋಸ್ಕರ ಈ ಎರಡೂ ಕೆಲಸವನ್ನು, ಒಂದು ದಾನದ ಹಸಿವನ್ನು ಹಿಂಸಿಸುವಂಥದ್ದು, ಅವರ ದೈಹಿಕ ದೇಹದಾದ್ಯತೆಯನ್ನು ಕಾಪಾಡುವಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವನ್ನು ನಾವು ಬೆಳೆಯೋದು ತುಂಬ ಮುಖ್ಯವಾದಂಥದ್ದು. ಆ ಕೆಲಸವನ್ನು ಪತ್ರಕರ್ತರ ಸಂಘ ಮಾಡ್ತಾ ಇದೆ ಅಂತ ಕೇಳ್ಬಿಟ್ಟು ನನಗೆ ತುಂಬ ಖುಷಿ ಆಗ್ತದೆ. ನಾವು ಮೈಸೂರಲ್ಲಿ ನಾನು ಇದ್ದಾಗ ಈ ಥರದ್ದು ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಆಮೇಲೆ ನಾನು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಎಲ್ಲೂ ಆ ಥರದ್ದು ಕಂಡು ಬಂದಿರಲಿಲ್ಲ. ಬೆಂಗಳೂರಲ್ಲಿ ಈಗ KUWJ ಮತ್ತು ಬೆಂಗಳೂರು ಅಧಿಕಾರ ಕೂಡ ಆ ಥರದ ಒಂದಷ್ಟು ಕಾರ್ಯಕ್ರಮಗಳನ್ನ ಪ್ರೆಸ್ ಕ್ಲಬ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಹೋಗ್ಲಿಕ್ಕೆ ಸಮಯ ಸಾಕಾಗ್ತಿಲ್ಲ, ಟೈಮೇ ಸಿಗ್ತಾ ಇಲ್ಲ. ಈಗ ನೀವು ಇಲ್ಲಿ ಮಾಡ್ತಾ ಇರೋಂಥದ್ದನ್ನ ಕೇಳಿ ತುಂಬ ಖುಷಿ ಆಯಿತು. ಇದು ಹೀಗೆ ಮುಂದುವರಿಲಿ. ಈಗ ಏನು 2 ಕಾರ್ಯಕ್ರಮಗಳು ಇಲ್ಲಿ ಆಗಿದೆ, ಈ ಥರದ್ದು ಸ್ಟಡಿ ವಿತ್ ಸೊಸೈಟಿ, ಇದು 2 200 ಆಗಲಿ 2000 ಆಗಲಿ, ಪತ್ರಕರ್ತರ ದಾನದ ಹಸಿವು ಇರ್ತಾ ಇರಲಿ, ಮತ್ತೆ ಹಸಿವು ಮೂಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಸಂಘಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ನಾನು ಇಲ್ಲಿ ಬರ್ಲಿಕ್ಕೆ ಮುಂಚೆ ಒಂದಷ್ಟು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡೆ. ನಾನು ಆಯುಕ್ತ ಬದ್ರುದ್ದೀನ್ ಮಾತನಾಡಿ, ಪತ್ರಕರ್ತರು ಸದಾ ಪ್ರಶ್ನಿಸುವ ಮನೋಭಾವ ಹೊಂದಿರಬೇಕು. ಪತ್ರಿಕೋದ್ಯಮದಲ್ಲಿ ಮಾಜಿ ಪತ್ರಕರ್ತ ಎಂಬ ಪದವೇ ಇಲ್ಲ. ಜೀವನ ಪೂರ್ತಿ ಕಲಿಯುವ ಪ್ರಕ್ರಿಯೆ ಮುಂದುವರಿಯಬೇಕು. ಇಂದಿನ ತಂತ್ರಜ್ಞಾನದಿಂದ ಮಾಹಿತಿ ಸಂಗ್ರಹ ಸುಲಭವಾದರೂ ಅಧ್ಯಯನ ಮತ್ತು ಓದಿನ ಅಭ್ಯಾಸ ಅತ್ಯಂತ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮಾಹಿತಿ ಹಕ್ಕು ಕಾಯ್ದೆಗೆ ವಿಶ್ವದ ಅನೇಕ ದೇಶಗಳಲ್ಲಿ ದೀರ್ಘ ಇತಿಹಾಸವಿದ್ದು, ಸ್ವೀಡನ್ನಲ್ಲಿ 1766ರಲ್ಲಿ ಇದೇ ಮಾದರಿಯ ಕಾನೂನು ಜಾರಿಯಾಗಿದೆ. ಇಂದು 130ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿದೆ. ಸರ್ಕಾರದ ನಿರ್ಣಯಗಳು ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುವುದರಿಂದ ಅವುಗಳ ಬಗ್ಗೆ ತಿಳಿಯುವ ಹಕ್ಕು ನಾಗರಿಕರಿಗೆ ಇರಬೇಕು ಎಂದು ಹೇಳಿದರು. ತಂತ್ರಜ್ಞಾನ ಫಿಂಗರ್ ಟಿಪ್ ಅಲ್ಲಿ ಎಲ್ಲ ಮಾಹಿತಿಗಳು ಬರ್ತವೆ. ಹಾಗೆಲ್ಲ ಹಿಂದಿನ ಪತ್ರಕರ್ತರೆಲ್ಲ ಹಿರಿಯರ್ನಲ್ಲಿ ನೀವು ಕೇಳಿ ನೀವು ಹೇಗೆ ಮಾಡ್ತಿದ್ರಿ, ಸಾಧ್ಯನಾ ಆ ಕಾಲದಲ್ಲಿ? ಇವತ್ತು ನೋಡಿ, ಇದು ರೂಢಿಯಾಗಿ ಆ ಕಾಲದಲ್ಲಿ ಏನೂ ಇಲ್ಲದ ಕಾಲದಲ್ಲಿ ದೊಡ್ಡ ದೊಡ್ಡ ಸುದ್ದಿಗಳನ್ನು ಮಾಡಿ ಸಮಾಜವನ್ನು ತಿದ್ದುವಂಥ ಕೆಲಸಗಳನ್ನೆಲ್ಲ ಮಾಡಿದ್ದಂಥ ಉದಾಹರಣೆಗಳನ್ನ ಕೇಳಿದಾಗ ಅವುಗಳು ನಿಮಗೆ ಸ್ಫೂರ್ತಿ ಆಗ್ತವೆ. ನಾವು ಏನೂ ಅಲ್ಲ ಅಂತ ಅನಿಸುತ್ತೆ ಈಗಿನ ತಂತ್ರಜ್ಞಾನ. ಹಾಗಾಗಿ ನಾವೊಂದು 3 ಜನರೇಷನ್ ಮಾಧ್ಯಮವನ್ನು ನೋಡಿರೋದ್ರಿಂದ ನನಗನ್ಸುತ್ತೆ ಈಗಿನ ಪತ್ರಕರ್ತರಿಗೆ ವೃತ್ತಿ ಮಾಡೋದು ಬಹಳ ಸುಲಭ. ಮತ್ತು ತಂತ್ರಜ್ಞಾನ ಕೂಡ ನಿಮ್ಮ ಕೈಯಲ್ಲಿ ಇರೋದ್ರಿಂದ ನಿಮಗೇನು ಆತಂಕ ಪಡುವಂಥದ್ದು ಅಥವಾ ನಿಮಗೆ ಗಾಬರಿ ಆಗುವಂಥದ್ದು ಏನಿಲ್ಲ. ಹಾಗಾಗಿ ಬಹಳ ಸುಗಮವಾಗಿ, ಬಹಳ ಸುಲಲಿತವಾಗಿ ನೀವು ವೃತ್ತಿಯಲ್ಲಿ ಇರಬಹುದು, ಈ ವೃತ್ತಿಯನ್ನು ಉಳಿಸ್ಕೋಬಹುದು ಅನ್ನೋ ಮಾತನ್ನು ಹೇಳ್ತಾ, ಪತ್ರಕರ್ತರ ಸಂಘ ಸ್ಟಡಿ ವಿತ್ ಸೊಸೈಟಿ ಅಂತ ಒಂದು ಕೆಲಸವನ್ನು ಮಾಡ್ತೇವೆ. ನನ್ನ ಖುಷಿ ಏನಂದ್ರೆ ಪತ್ರಕರ್ತರ ಸಂಘಕ್ಕೆ ಅಂತ ಒಂದು ಯೋಚನೆ ಬಂದಿರೋದು. ಅಂದ್ರೆ ಪತ್ರಕರ್ತರು ನೋಡಿ ಎಲ್ಲರೂ ನಿವೃತ್ತಿ ಆಗ್ತಾರೆ, ಎಲ್ಲರೂ ಮಾಜಿ ಅಂತ ಆಗ್ತಾರೆ. ಯಾರಾದ್ರೂ ಪತ್ರಕರ್ತರ ಮಾಜಿ ಆಗೋದು ನೀವು ನೋಡಿದ್ದೀರಾ? ಪತ್ರಕರ್ತ ಒಂದ್ಸಲ ಪತ್ರಕರ್ತ ಆದ್ಮೇಲೆ ಸಾಯೋವರೆಗೂ ಪತ್ರಕರ್ತ, ಮಾಜಿ ಅಂತ ಇಲ್ಲ. ಹಾಗೆ ನೀವು ಕೂಡ ಪತ್ರಕರ್ತರಾಗೋರು, ನಿಮ್ಗೆ ಈ ವೃತ್ತಿಗೆ ಬಂದ ಮೇಲೆ ನೀವು ಮಾಜಿ ಆಗೋ ಪ್ರಶ್ನೆ ಇಲ್ಲ. ಹೇಗೆ ಮಾಜಿ ಅದನ್ನ ಹಾಲಿಯಾಗಿ ಶಾಶ್ವತ ಉಳಿಸೋದು ಹೇಗೆ ಅಂದ್ರೆ, ಈ ವೃತ್ತಿಯಲ್ಲಿ ಒಂದು ಅದಕ್ಕೆ ಅಡಿಪಾಯ ಏನಿರ್ಬೇಕು ಅಂತ ಅಂದ್ರೆ, ಇದರಲ್ಲಿ ಅಧ್ಯಯನ, ಓದೋದು, ಕಲಿಯೋದು ನಿತ್ಯ ನಿರಂತರ. ಇದರಲ್ಲಿ ನಾನು ಕಲ್ತಿದ್ದೀನಿ, ನನಗೆಲ್ಲ ಗೊತ್ತು, ನಂದೆಲ್ಲ ಆಗ್ಬಿಟ್ಟಿದೆ ಅನ್ನೋ ಭ್ರಮಾಲೋಕದಲ್ಲಿ ವಿಹರಿಸಲಿಕ್ಕೆ ಅವಕಾಶ ಇಲ್ಲ. ಈ ವಿದ್ಯಾರ್ಥಿಗಳಾಗಿ ನೀವು ಶಾಶ್ವತವಾಗಿ ವಿದ್ಯಾರ್ಥಿಗಳಾಗಿರ್ಬೇಕು. ಅಂದ್ರೆ ನೀವು ನಿರಂತರ ವಿದ್ಯಾರ್ಥಿ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HP ಮದನಗೌಡ ಮಾತನಾಡಿ, ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿ ಕನ್ನಡ ಪತ್ರಿಕೋದ್ಯಮ ಹಾಗೂ ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಹೆಸರು ಗಳಿಸಿದ್ದಾರೆ ಎಂದು ಹೇಳಿದರು. ಯಾವತ್ತೂ ಕೂಡ ಕಳೆದ ಕಾಲದ ರೀತಿಯಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದವರು, ಎಲ್ಲ ಹಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿ ಇದ್ದಂಥವರು. ಅಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಬದ್ರುದ್ದೀನ್ ಅವರು ಕೂಡ ದೃಶ್ಯ ಮಾಧ್ಯಮದಲ್ಲಿ ಅನೇಕ ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯವರಾದ ಬದ್ರುದ್ದೀನ್ ಅವರು ಉದಯಗಿರಿಯಲ್ಲಿ ಬಹಳ ವರ್ಷಗಳ ಕಾಲ, ಅನೇಕ ವರ್ಷಗಳ ಕಾಲ ಅವರು ಕಾರ್ಯನಿರ್ವಹಿಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಕೂಡ ಅವರು ಮುಖ್ಯ ವಕ್ತಾರರಾಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ರುದ್ರಣ್ಣ ಹರ್ತಿಕೋಟೆಯವರು ವಿಜಯವಾಣಿ ಪತ್ರಿಕೆಯಲ್ಲಿ ಈಗ ಸ್ಥಾನಿಕ ಸಂಪಾದಕರಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದವರು. ಇಬ್ಬರು ಕೂಡ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ
ಇವತ್ತು ಮಾಹಿತಿ ವಿಚಾರವನ್ನು ನೀವು ಹೊಂದಿಡಲು ಮಾಹಿತಿ ಆಯುಕ್ತರಾಗಿ ನಮ್ಮ ಮುಂದೆ ಬಂದಿದ್ದಾರೆ. ಇದೇ ಒಂದು ನಮಗೆ ಈ ಸಂತೋಷದ ಕ್ಷಣದ ಜೊತೆಗೆ ಇಬ್ಬರು ನಮ್ಮ ಪತ್ರಕರ್ತ ಮಿತ್ರರೇ ಇವತ್ತು ನಮ್ಮನ್ನು ಕುರಿತು ಮಾತನಾಡುವಂತಹ ಒಂದು ಒಳ್ಳೆಯ ಹುದ್ದೆಯಲ್ಲಿ ಅವರನ್ನು ನೋಡುವಂತಹ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅಂತ ನಾವು ಖುಷಿಯನ್ನು ಪಡ್ತಾ ಸಂಭ್ರಮಿಸುತ್ತಾ ನಮ್ಮ ಜಿಲ್ಲೆಯಲ್ಲೇ ಇದ್ದು ನಮ್ಮ ಜಿಲ್ಲೆಯ ಪತ್ರಕರ್ತರ ಜೊತೆಗೆ ಒಡನಾಟ ಇಟ್ಕೊಂಡು ಬಹಳ ವರ್ಷಗಳ ಕಾಲ ಸಂಬಂಧವನ್ನು ಇವತ್ತಿಗೂ ಕೂಡ ಅಷ್ಟೇ ಗಟ್ಟಿಯಾಗಿ ಬೆಳೆಸಿಕೊಂಡಿರುವಂತಹ ಪತ್ರಕರ್ತಿಗಳು ಈ ಜಿಲ್ಲೆಯ ಬಗ್ಗೆ ಯಾವಾಗಲೂ ಸದಾ ಪ್ರೀತಿ ಮತ್ತು ಕಳಕಳಿ ಇದೆ. ಯಾವಾಗಲೂ ಹಾಸನ ಜಿಲ್ಲೆಯ ಪತ್ರಕರ್ತರ ಬಗ್ಗೆ ತನಗೆ ತನ್ನ ಕಾಲಘಟ್ಟದಲ್ಲಿರುವಂತಹ ಪತ್ರಕರ್ತರ ಬಗ್ಗೆ ಆಗಾಗ ವಿಕಾಸಗೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಜೇಗೌಡ, ಪ್ರಸನ್ನಕುಮಾರ್, ಪ್ರಕಾಶ್ ಸಿಆರ್, ನವೀನ್, ಮಾಜಿ ಅಧ್ಯಕ್ಷ ಬಾಳುಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್ ಹಾಗೂ ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಈ ಬಾರಿಯ ರಾಜ್ಯ ಬಜೆಟ್ ಐತಿಹಾಸಿಕ ಹಾಗೂ ಸಂಪೂರ್ಣ ಜನಪರ ಬಜೆಟ್ ಆಗಿದ್ದು, ಬಡವರು, ದೀನದಲಿತರು ಮತ್ತು ಜನಸಾಮಾನ್ಯರ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೃಷಿ, ಪಶುಸಂಗೋಪನೆ, ಆರೋಗ್ಯ, ಲೋಕೋಪಯೋಗಿ ಸೇರಿದಂತೆ ವಿವಿಧ ಪ್ರಮುಖ ಇಲಾಖೆಗೆ ಸಮರ್ಪಕ ಅನುದಾನ ನೀಡಿರುವುದು ಈ ಬಜೆಟ್ನ ವಿಶೇಷತೆ. ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿರುವುದು ಸರ್ಕಾರದ ಸಾಮಾಜಿಕ ಬದ್ಧತೆಯನ್ನು ತೋರಿಸುತ್ತದೆ. ಹಾಸನ ಮಹಾನಗರ ಪಾಲಿಕೆಗೆ ಸುಮಾರು ಅನುದಾನ ಮಂಜೂರು ಮಾಡಿರುವುದು ಜಿಲ್ಲೆಯ ಅಭಿವೃದ್ಧಿಗೆ ದೊಡ್ಡ ಉತ್ತೇಜನವಾಗಿದೆ ಎಂದು ಹೇಳಿದರು. ಒಂದು ಐತಿಹಾಸಿಕ ಬಜೆಟ್ ಅಂತಲೇ ಹೇಳ್ಬೋದು. ಜನಪರ, ಬಡವರ, ದೀನದಲಿತರ ಮತ್ತು ಜನಸಾಮಾನ್ಯರ ಪರವಾದಂತಹ ಇದೊಂದು ಬಜೆಟ್ಟು. ಜೊತೆಗೆ ಈ ಬಜೆಟಲ್ಲಿ ಅತ್ಯಂತ ಹೆಚ್ಚು ಕೃಷಿಗಾಗಿರ್ಬೋದು, ಪಶುಸಂಗೋಪನೆ, ಆರೋಗ್ಯ ಆಗಿರ್ಬೋದು, ನಮ್ಮ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ಮತ್ತು ಮೈನರ್ ಇರಿಗೇಷನ್ ಆಗಿರ್ಬೋದು, ಎಲ್ಲ ಇಲಾಖೆಗೂ ಸಮಬದ್ಧವಾಗಿ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ನಾನಂತೂ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಜಿಲ್ಲೆ ಗುರುತಿಸಿ ನಮ್ಮ ಹಾಸನ ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿಯನ್ನು ಮಂಜೂರನ್ನು ಮಾಡಿದ್ದಾರೆ. ಅದಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಜೊತೆಗೆ ನಾವು ಇನ್ನೂ ಹಲವಾರು ಅನುದಾನಗಳು ಕೊಟ್ಟಿದ್ದಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆ ಏನೇನು ಈಗಿರುವಂತಹ ಪ್ರಾಜೆಕ್ಟ್ಸ್ಗೆಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಹ ಬಜೆಟ್ ಪ್ರತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಜನಸಾಮಾನ್ಯರ ಬಜೆಟ್ ಇದಾಗಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗ ನೇಮಕಾತಿ, ವಿವಿಧ ಕಡೆ ಇರುವಂತಹ ಇಲಾಖೆಯಲ್ಲಿರುವಂತಹ ನಮ್ಮ ವೃತ್ತಿಪರ ಏನೇನು ಇಲಾಖೆ ಭರ್ತಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ವಿವಿಧ ಇಲಾಖೆಯಲ್ಲಿ ಅಂತ ಸಹ ಒಂದು ಆಶಾದಾಯಕ ಒಂದು ನುಡಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಲ್ಲ ರೀತಿಯಲ್ಲಿ ಜನಸಾಮಾನ್ಯರ ಬಜೆಟ್ ಮತ್ತು ಮಹಿಳಾ ಬಜೆಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿರ್ಬೋದು ಎಲ್ಲ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಬಜೆಟನ್ನು ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ರಾಜ್ಯ ಬಜೆಟ್ ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾಡಿರುವ ಟೀಕೆ ಕುರಿತು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಅವರು, ಮೊದಲು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಕೊಡುಗೆ ನೀಡಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು. ಲೋಕಸಭೆಯಲ್ಲಿ ಮಂಡನೆಯಾದ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಅನುದಾನ ನೀಡಲಾಗಿದೆ ಎಂಬುದನ್ನು ಜನತೆಗೆ ತಿಳಿಸಬೇಕು. ನಂತರ ರಾಜ್ಯ ಬಜೆಟ್ ಕುರಿತು ಟೀಕೆ ಮಾಡುವುದು ಸೂಕ್ತ ಎಂದು ಹೇಳಿದರು. ಅಲ್ಲ, ಕೇಂದ್ರ ಸಚಿವರು ಹೇಳ್ತಾರೆ, ಆದರೆ ಕೇಂದ್ರ ಸಚಿವರು ಏನು ರಾಜ್ಯಕ್ಕೆ ತಂದಿದ್ದಾರೆ ಅನ್ನೋದು ಬೇಕಲ್ಲ. ಕೇಂದ್ರ ಸಚಿವರು ನಮ್ಮ ರಾಜ್ಯಕ್ಕೆ ಏನು ತಂದಿದ್ದಾರೆ, ಕರ್ನಾಟಕ ಅಂತ ಕರ್ನಾಟಕ ಪುಸ್ತಕದಲ್ಲಿ, ಕೇಂದ್ರ ಬಜೆಟ್ ಪುಸ್ತಕದಲ್ಲಿ ತೋರಿಸ್ಬೇಕಿತ್ತಲ್ಲ. ಕರ್ನಾಟಕ ಈಗ ನೀವೇ ನೋಡಿದ್ರಿ, ಈಗ ಕಳೆದ ತಿಂಗಳು ನಮ್ಮ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸಿದ್ರು, ಈಗ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರದವ್ರು ಮಂಡಿಸಿದ್ದಾರೆ. 2 ಪುಸ್ತಕ, 2 ಬಜೆಟ್ ಪ್ರತಿಯನ್ನು ನನಗಿಂತ ಹೆಚ್ಚಾಗಿ ಮಾಧ್ಯಮದವರೇ ತೆಗೆದು ನೋಡಿ. ಅದರಲ್ಲಿ ಕೇಂದ್ರ ಸರ್ಕಾರದವ್ರು ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಎಲ್ಲ ಜಿಲ್ಲೆಗಳಲ್ಲಿ ಅನ್ನೋದನ್ನು ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಹಾಗಾಗಿ ಅವ್ರು ಏನು ತಂದಿದ್ದಾರೆ ಅನ್ನೋದನ್ನ ತಿಳಿದು ಆಮೇಲೆ ಕರ್ನಾಟಕ ಬಜೆಟ್ ಬಗ್ಗೆ ಮಾತಾಡ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 17ನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ತಮ್ಮದೇ ದಾಖಲೆ ಮುರಿದಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮೊಗಣ್ಣಾಚಾರ್ ತಿಳಿಸಿದರು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಎಲ್ಲ ರೀತಿಯ ಕೃಷಿ ಆಗ್ಬೋದು, ಮೀನುಗಾರಿಕೆ ಆಗ್ಬೋದು, ಉನ್ನತ ಶಿಕ್ಷಣ ಆಗ್ಬೋದು, ಶಾಲಾ ಶಿಕ್ಷಣ ಆಗ್ಬೋದು, ಕೃಷಿ ಆಗ್ಬೋದು, ನೀರಾವರಿ ಆಗ್ಬೋದು, ಅದು ಹನಿ ನೀರಾವರಿ ಆಗ್ಬೋದು ಇತ್ಯಾದಿ ಎಲ್ಲ ಗಮನಿಸಿ ಅದನ್ನು 4,48,40,000 ಕೋಟಿ ಬಡ್ಜೆಟ್ನ ಮಂಡನೆ ಮಾಡಿರೋದು. ಅದು ಅಲ್ಲದೆ 17ನೇ ಬಡ್ಜೆಟ್ ಮಾಡಿರೋದು ಭಾಳ ಐತಿಹಾಸಿಕ
ಸಂದೇಶ ಅಂತ ಅನಿಸ್ತದೆ. ಒಬ್ಬ ಹಿಂದುಳಿದ ವರ್ಗದಿಂದ ಬಂದು ಈ ಥರ ಪ್ರಭಾವ ಇರುವಂಥ ಸಮುದಾಯಗಳ ಮುಂದೆ ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಎಡಗದೇನೆ ಒಂದು ಉನ್ನತ ಆಡಳಿತ ಮಾಡ್ಕೊ ಬಂದಿರೋದು ಇತಿಹಾಸ ಅಂತಲೇ ಹೇಳ್ಬೋದು. ಇವತ್ತು ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅವರು ಇವತ್ತು ಎಲ್ಲ ಐತಿಹಾಸಿಕ ನಿರ್ಮಾಣ ಮಾಡೋರು 17ನೇ ಬಡ್ಜೆಟ್ ಮಂಡನೆ ಮಾಡಿ. ಈಗ ಅವ್ರಿಗೆ ಭಾಳ ತುಂಬ ಈ ಥರ ಹೈಲೈಟ್ ಮಾಡ್ತಾರೆ, ಐತಿಹಾಸಿಕ ಬಡ್ಜೆಟ್ ಮಾಡ್ತಾರೆ ಅಂತಲೇ ಅವ್ರಿಗೆ ತುಂಬ ತೊಂದರೆ ಕೊಟ್ಟರು. ಆದ್ರೂ ತಾಯಿ ಚಾಮುಂಡೇಶ್ವರಿ ಅವ್ರನ್ನ ಎಲ್ಲೂ ತೊಂದರೆಗೀಡಾಗದೇ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಎಲ್ಲ ಈ ಹಿಂದುಳಿದ ಸಮಾಜ ಇರ್ಬೋದು ಅಥವಾ ಅಹಿಂದ ಸಮಾಜಕ್ಕೆ ಅವರು ಅಪಾರವಾದಂಥ ಕೊಡುಗೆ ಕೊಟ್ಟು ಎಲ್ಲ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು, ಸಾರಿಗೆ ಮತ್ತು ವಿದ್ಯುತ್ತು ಮತ್ತು ಅನ್ನಭಾಗ್ಯ ಮತ್ತು ಈ ಗೃಹಲಕ್ಷ್ಮಿ ಇದೆಲ್ಲ ಕೊಟ್ಟರು ಕೂಡ ಅವರು ಯಾವುದೇ ಎಲ್ಲೂ ಒಂದು ತೊಂದರೆಗೆ ಮಾಡ್ಕೊಳ್ದೇನೆ ಇವತ್ತು ಅಭಿವೃದ್ಧಿ ಅಧಿಕಾರದ ನಾಯಕರು ಅಂತ ಹೇಳಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡೇಗೌಡ, ಅಶೋಕ್, ಈರಯ್ಯ, ಮೈಸೂರು ನಾರಾಯಣ್ ಹಾಜರಿದ್ದರು. ಕಳೆದ 3-4 ದಿನಗಳಿಂದ ಲಿಂಗಾಪುರ ಗ್ರಾಮದ ಎಲ್ಲಾ ಮನೆಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರು ಕಲುಷಿತಗೊಂಡಿದ್ದು ಸಂಬಂಧಪಟ್ಟವರಿಗೆ ತಿಳಿಸಿದ್ದಾದರೂ ಈವರೆಗೂ ಸರಿಪಡಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮಕ್ಕೆ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರಿನಲ್ಲಿ ಕೊಳೆತ ವಾಸನೆ ಬರುತ್ತಿದೆ. 1-2 ದಿನದಲ್ಲಿ ಸರಿಯಾಗಬಹುದೆಂದು ಸುಮ್ಮನಿದ್ದರೆ ಇದುವರೆಗೂ ಸರಿಯಾಗಿಲ್ಲ. ನೀರಿನ ವಾಸನೆ ಗ್ರಹಿಸಿದರೆ ವಾಂತಿ ಬರುವ ಹಾಗೆ ಇದೆ. ಹಾಗಾದರೆ ಇಂತಹ ದುರ್ವಾಸನೆ ಬರಲು ಕಾರಣವೇನು ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಅಲ್ಲದೆ ಬೋರ್ವೆಲ್ ಕೇಸಿಂಗ್ ಪೈಪ್ನ ಮೇಲ್ಭಾಗದಲ್ಲಿ ರಂಧ್ರವಾಗಿದ್ದು ಅಲ್ಲಿಂದ ಏನಾದರೂ ಬಿದ್ದಿರಬಹುದೆಂದು ಸ್ಥಳೀಯರು ಅನುಮಾನಪಟ್ಟಿದ್ದಾರೆ. ನಮಗೆ ಪಂಚಾಯಿತಿಯಿಂದ ಪೂರೈಕೆಯಾಗುತ್ತಿರುವ ನೀರು ಬಿಟ್ಟರೆ ಬೇರೆ ಯಾವುದೇ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಬೇರೆ ಕಡೆಯಿಂದ ತರುವಷ್ಟು ಶಕ್ತಿಯೂ ನಮ್ಮಲ್ಲಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಬೋರ್ವೆಲ್ ಅನ್ನು ಶುಚಿಗೊಳಿಸಿ ಆರೋಗ್ಯಕರ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನೀರು ವಾಸನೆ ಬರ್ತಾ ಇದೆ. ಇಲ್ಲಿ ಬೋರ್ ತೂತಾಗಿದೆ, ಕುಡಿಯಕ್ಕಾಗಲ್ಲ. 5 ದಿನ ಇವತ್ತಿಗೆ ಯಾರು ಬಂದು ನೋಡಿಲ್ಲ. ಎಲ್ರ ಮನೆಗೆ ಇದೇ ಬೋರಲ್ಲಿಂದ ನೀರು ಹೋಗೋದು. ನೀರ್ ತೆಗೆದು ಇದು ಬೋರಲ್ಲ ವ್ಯವಸ್ಥೆ ಮಾಡಿ. ಅಂತೂ ವಾಂತಿ ಬಂದಂಗೆ ಆಯ್ತು. ಬೆಳಿಗ್ಗೆ ಕುಡ್ದೆ ವಾಂತಿ ಬರಂಗೆ ಆಯ್ತು. ಒಂದು ಈಗಲೂ ಮಕ ಎಲ್ಲ ಇದಾಗ್ತಾ ಇದೆ. ನೀರು ಕುಡಿಯಕ್ ಆಗ್ತಾ ಇಲ್ಲ, ವಾಸನೆ ಬರ್ತಾ ಇದೆ. 2-3 ದಿವಸದಿಂದ 4 ದಿವಸದಿಂದ ನೀರಿಲ್ದಲೆ ನಾವು ಇಲ್ಲಿ ಗೋಳಾಡ್ತಾ ಇದೀವಿ. ನೀರು ವಾಸನೆ ಬರ್ತಾ ಇದೆ. ಅದು ಏನು ಅಂತೇಳಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. ನಾವು ಬೇರೆ ಕಡೆ ದೂರ ಹೋಗಿ ತರಕ್ಕೂ ಆಗಲ್ಲ, ನಮಗೆ ಹೊತ್ಕೊಂಡು ಬರೋಕ್ಕಾಗಲ್ಲ. ಆದಷ್ಟು ಬೇಗ ನೀವು ರೆಡಿ ಮಾಡಿ ನಮಗೆ ಅದು ಕೊಟ್ಟರೆ ಒಳ್ಳೆಯದು. ಮನಸ್ಸು ಸದಾ ಸಂತೋಷವಾಗಿರಬೇಕೆಂದರೆ ಯೋಗ, ಜ್ಞಾನ ಮತ್ತು ಆತ್ಮಶಾಂತಿ ಅತ್ಯಂತ ಮುಖ್ಯ. ಅದಕ್ಕಾಗಿ ಪ್ರತಿನಿತ್ಯ ಬೆಳಿಗ್ಗೆ ಕೆಲ ಸಮಯ ಮೀಸಲಿಡಿ ಎಂದು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಪ್ರಿಯದರ್ಶಿನಿ ಹೇಳಿದರು. ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ಎಂಸಿಇ ಕಾಲೇಜು ಆವರಣದಲ್ಲಿ ಆರ್ಟ್ಸ್ ಆಫ್ ಲಿವಿಂಗ್ ಮತ್ತು ಹಾಸನ್ ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ 2026 ಮಾರ್ಚ್ 2ರಿಂದ 7ರವರೆಗೂ ಹಮ್ಮಿಕೊಳ್ಳಲಾಗಿದ್ದ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ವಿಶ್ವಪ್ರಸಿದ್ಧಿ ಸುದರ್ಶನ ಕ್ರಿಯೆ ತರಬೇತಿ ಮುಕ್ತಾಯ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಿಂದಿನ ಕಾಲದಿಂದಲೇ ಸಂತರು ಮಾನಸಿಕ ಶಾಂತಿ ಮತ್ತು ಸಂತೋಷಕ್ಕಾಗಿ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳನ್ನು ಅನುಸರಿಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಅತಿಯಾದ ಒತ್ತಡ ಮತ್ತು ಆತಂಕದಿಂದ ಜೀವನ ನಡೆಸುತ್ತಿರುವುದರಿಂದ ಆ ಸಂತೋಷ ಕಡಿಮೆಯಾಗುತ್ತಿದೆ. ಆದ್ದರಿಂದ ಮತ್ತೆ ಆ ಮಾನಸಿಕ ಸಂತೋಷವನ್ನು ಪುನಃ ಪಡೆಯುವ ಅಗತ್ಯವಿದೆ. ಯೋಗವು ದೇಹದ ಆರೋಗ್ಯವನ್ನು ಕಾಪಾಡಲು ಸಹಾಯಕಾರಿಯಾದರೆ, ಧ್ಯಾನ ಮತ್ತು ವಿಶ್ವಪ್ರಸಿದ್ಧ ಸುದರ್ಶನ ಕ್ರಿಯೆಯು ಮನಸ್ಸನ್ನ ಒತ್ತಡದಿಂದ ಮುಕ್ತಗೊಳಿಸಿ ರೋಗಮುಕ್ತ ದೇಹವನ್ನು ನೀಡುತ್ತದೆ. ಇವುಗಳ ಮೂಲಕ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಯಾವಾಗಲೂ ಮನಸ್ಸು ಸಂತೋಷವಾಗಿರುತ್ತೆ. ಮನಸ್ಸು ಯಾವುದೋ ಒಂದು ಕಾರ್ಯದಲ್ಲಿ ತೊಡಗಿದ್ರೆ ಉತ್ಸಾಹ, ಹುಮ್ಮಸ್ಸು ಎಲ್ಲ ಹೆಚ್ಚಾಗಿರುತ್ತೆ. ಇದು ತಿಳಿದಿರೋ ವಿಷಯ ಎಷ್ಟು ವರ್ಷಗಳಿಂದ ಸಂತರಿಗೆ ಎಲ್ಲ. ಹಾಗಾಗಿ ಭಾರತದಲ್ಲಿ ಇದು ನಡೀತಾನೆ ಇದೆ. ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಮತ್ತೆ ಪುನಃ ಸ್ವೀಕರಿಸಬೇಕು. ಅದಕ್ಕೆ ಯೋಗ
ಯೋಗ ಮಾಡಿದರೆ ಶಾರೀರಿಕ ಏನು ಆರೋಗ್ಯ ಇಟ್ಕೊಳ್ಳುತ್ತೆ, ಹಾಗೆ ಪ್ರಾಣಾಯಾಮ ಸುದರ್ಶನ ಕ್ರಿಯೆ ಮಾಡೋದ್ರಿಂದ ಮನಸ್ಸಿನ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಹೇಗೆ ನಿತ್ಯ ಸ್ನಾನ ಮಾಡ್ಕೊಳ್ತೇವೆ, ಹಲ್ಲು ಹಚ್ಕೊಳ್ತೇವೆ, ಹಾಗೆ ಅದು ಡೆಂಟಲ್ ಹೈಜೀನ್ ಅಂತೇವೆ, ಹಲ್ಲುಜ್ಜೋದು ಅದೆಲ್ಲ ಅದು ಒಂದು ನಿಯಮ ನಮ್ಮಲ್ಲಲ್ವಾ, ಅದು ಮಾಡಿದ್ರಷ್ಟೇ ಆರೋಗ್ಯವನ್ನು ನಾವು ರಕ್ಷಿಸ್ಬೋದು. ಹಾಗೆ ಮನಸ್ಸಿನ ಆರೋಗ್ಯ ರಕ್ಷಿಸೋದಕ್ಕೆ ನಿತ್ಯ ಒಂದು ಅರ್ಧ ಗಂಟೆ ಇದು ಪ್ರಾಣಾಯಾಮ ಮಾಡೋದು, ಸುದರ್ಶನ ಕ್ರಿಯೆ ಮಾಡೋದು, ಅದರಿಂದ ಏನು ನಮ್ಮ ಪರ್ಸನಾಲಿಟಿಯನ್ನೇ ಅಷ್ಟೊಂದು ಲವಲವಿಕೆ ಉಂಟಾಗುತ್ತೆ, ಉತ್ಸಾಹ ಇರುತ್ತೆ, ಮತ್ತೆ ಎನರ್ಜಿ ಇರುತ್ತೆ. ಏನು ಕೆಲಸ ಮಾಡ್ಬೇಕಾದ್ರೆ ಅಷ್ಟೊಂದು ಶಕ್ತಿ ನಮ್ಮಲ್ಲಿ ಇರುತ್ತೆ. ಅದೆಲ್ಲ ನಮ್ಮೊಳಗೆ ಇದೆ. ಅದನ್ನು ಎಬ್ಬಿಸ್ಬೇಕಾದ್ರೆ ಈ ಪ್ರಾಣಾಯಾಮ, ಸುದರ್ಶನ ಕ್ರಿಯೆ, ಧ್ಯಾನ ಅಗತ್ಯ. ಇದು ಗೊತ್ತಿದ್ದದ್ದು ಅದನ್ನು ನಾವು ಮತ್ತೆ ಪುನಃ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮನಸ್ಸನ್ನು ಯಾವಾಗಲೂ ಸಂತೋಷವಾಗಿ ಉತ್ಸಾಹದಲ್ಲಿ ಇರೋ ಹಾಗೆ ಮಾಡೋದು ಅದು ನಮ್ಮ ಜವಾಬ್ದಾರಿ. ಈ ಸಂದರ್ಭದಲ್ಲಿ ಜಗದೀಶ್ ಚೌಡವಳ್ಳಿ, ಪಾರ್ಶ್ವನಾಥ್, ಸಿ ಶಿವಸ್ವಾಮಿ, ಪರಮೇಶ್, ಜಿಎ ಸುಬ್ಬಕೃಷ್ಣ, ಎಚ್ಎಲ್ ವಿದ್ಯಾ, ರೂಪಾ, ಎಚ್ ವೇದಶ್ರೀ, ಪ್ರಿಯಾ ಸಿಂಚನ, ಚನ್ನೇಗೌಡ, ವಲಯ ಅಧ್ಯಕ್ಷ ಎಚ್ಕೆ ನಾಗೇಶ್, ಎಚ್ಎ ಅವಿನಾಶ್ ಇತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಸರ್ಕಾರಿ ವೈದ್ಯರು ಮತ್ತು ವೃಂದದವರುಗಳ ಹಲವು ಬೇಡಿಕೆಗಳನ್ನು ಈಡೇರಿಸಲು ಹಿಂದೇಟು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 11ರಿಂದ 15ರವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿಗೆ ಸರ್ಕಾರಿ ವೈದ್ಯರು ಹಾಗೂ ವೃಂದದವರೊಡನೆ ವೈದ್ಯಾಧಿಕಾರಿ ಭೇಟಿ ನೀಡಿ ಶಿರಸ್ತೆದಾರ ಸೋಮಶೇಖರ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಬಡ ರೋಗಿಗಳಿಗೆ ಔಷಧಿಗಳನ್ನು ಕಾಲಕಾಲಕ್ಕೆ ವಿತರಣೆ ಮಾಡದೆ ಕರ್ತವ್ಯ ನಿರತ ವೈದ್ಯರಿಗೆ ಮತ್ತು ವೃಂದದವರಿಗೆ ಒತ್ತಡ ಹೆಚ್ಚಾಗುತ್ತಿದೆ ಹಾಗೂ ಇಲಾಖೆ ವರ್ಗಾವಣೆ ಕಾಯ್ದೆ ನ್ಯೂನತೆಗಳನ್ನು ಸರಿಪಡಿಸದೆ ಅವೈಜ್ಞಾನಿಕವಾಗಿ ಕೌನ್ಸೆಲಿಂಗ್ ಮಾಡಿ ವರ್ಗಾವಣೆ ಮಾಡುತ್ತಿರುವುದು ಹಾಗೂ 5 ವರ್ಷಗಳಿಂದ ಮುಂಬಡ್ತಿ ನೀಡದೆ ಇರುವುದು ಮತ್ತು ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅನುಮತಿ ನೀಡದೆ ನಿಯಮ ಉಲ್ಲಂಘನೆ ಮಾಡಲಾಗುತ್ತಿದೆ. ಇತರೆ ಹಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಶೀಘ್ರವಾಗಿ ಈಡೇರಿಸಬೇಕು. ಅಲ್ಲಿಯವರೆಗೂ ಮಾರ್ಚ್ 11ರಿಂದ 15ರವರೆಗೆ ಕಪ್ಪು ಪಟ್ಟಿ ಧರಿಸಿ ತುರ್ತು ಸೇವೆ ಚಿಕಿತ್ಸೆ ನೀಡಲಾಗುವುದು ಹಾಗೂ ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಹಾಜರಾಗದೆ ನಿರಂತರವಾಗಿ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈಗ ಜಾಹೀರಾತು. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. Hey everyone, I'm Dhruva HP. I'm Kritika Tia, Studying in class 12th of Bharat's BU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunim. Myself Naba Zahra. We are from Bharat's BU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies.
The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ ಹೊಸದಾಗಿ ಭಾರತ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ ಅಕಾಡೆಮಿ ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶ್ಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ.
ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪಟ್ಟಣದ ಜೆಪಿ ನಗರ 12ನೇ ವಾರ್ಡ್ನಲ್ಲಿ ಸುಮಾರು 11,90,000ಕ್ಕೂ ಹೆಚ್ಚು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳು, ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅಶೋಕ್ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸ್ಟೆಲ್ನಿಂದ ಶಿವಮೂರ್ತಿ ಮನೆವರೆಗೆ ಹೊಸ ಚರಂಡಿ ವ್ಯವಸ್ಥೆ ನಿರ್ಮಾಣ ಹಾಗೂ ರಸ್ತೆ ವಿಸ್ತರಣೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಮೊದಲು ಅವೈಜ್ಞಾನಿಕವಾಗಿ ನಿರ್ಮಿಸಲಾದ ಡ್ರೈನೇಜ್ ವ್ಯವಸ್ಥೆಯನ್ನು ತೆರವುಗೊಳಿಸಿ ಹೊಸದಾಗಿ ವೈಜ್ಞಾನಿಕ ರೀತಿಯಲ್ಲಿ ಚರಂಡಿ ನಿರ್ಮಿಸಿ ರಸ್ತೆಯನ್ನು ವಿಸ್ತರಿಸಲಾಗುತ್ತಿದೆ. ಜೊತೆಗೆ ವಾಹನ ನಿಲುಗಡೆಗೂ ಅವಕಾಶ ಕಲ್ಪಿಸುವಂತೆ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಹಾಸ್ಟೆಲ್ ಇಂದ ಹಿಡಿದು ಶಿವಮೂರ್ತಿ ಮನೆವರೆಗೂ ಸಹ ಒಂದೇ ಡ್ರೈನೇಜ್ ಆಗಿರುತ್ತೆ. ಮೊದಲು ಇದು ಅವೈಜ್ಞಾನಿಕವಾಗಿ ಡ್ರೈನೇಜು ನಡೆದಿರುತ್ತೆ. ಹಾಗಾಗಿ ಅದನ್ನು ತೆಗೆದು ಫುಲ್ಲು ಬದಿಗೆ ಹಾಕಿ ರೋಡನ್ನು ದೊಡ್ಡದಾಗಿ ಮಾಡಿ ಈ ಜಾಗದಲ್ಲಿ ವೆಹಿಕಲ್ಗಳನ್ನು ಸಹ ನಿಲ್ಲಿಸಬೇಕು ಅಂತೇಳಿ ಇಂಜಿನಿಯರು, ಚೀಫ್ ಆಫೀಸರು ಎಲ್ಲರನ್ನು ಕರ್ಕೊಬಂದು ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿನ ಮಾಡಬೇಕು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್, ಕೆಇಬಿ ಎಇಇ ಬಸವರಾಜು, ಅಬ್ದುಲ್ ಖಾದರ್ ಸೇರಿದಂತೆ ಸ್ಥಳೀಯ ನಿವಾಸಿಗರು ಹಾಜರಿದ್ದರು. ಸಾಧಾರಣ ಕುಟುಂಬದಲ್ಲಿ ಜನಿಸಿ ಅತ್ಯುತ್ತಮ ಸಾಧನೆಗೈದ ಮಹನೀಯರ ವಿಚಾರಧಾರೆಯನ್ನ ಮೈಗೂಡಿಸಿಕೊಂಡು ಶೈಕ್ಷಣಿಕ ಪ್ರಗತಿಗೆ ವಿದ್ಯಾರ್ಥಿಗಳು ಪ್ರಯತ್ನಿಸಿದ್ದಾದರೆ ಅಂಕ ಪಡೆಯುವ ಜೊತೆಗೆ ಉತ್ತಮ ಸಂಸ್ಕಾರದೊಂದಿಗೆ ಜೀವನ ರೂಪಿಸಿಕೊಳ್ಳಬಹುದು ಎಂದು ಆಕಾಶವಾಣಿ ನಿರೂಪಕಿ ಅಶ್ವಿನಿ ಮಂಜುನಾಥ್ ತಿಳಿಸಿದರು. ತಾಲೂಕಿನ ವಿದ್ಯಾನಿಕೇತನ ಶಾಲೆಯಲ್ಲಿ ಆಯೋಜಿಸಿದ ಶಾರದಾ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದ, ಸರ್ ಎಂ ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಂ ಅವರಂತಹ ಮಹನೀಯರು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಸಾಧನೆಗೆ ವಿದ್ಯೆ ಒಂದೇ ಮಾರ್ಗ ಎಂದು ಅರಿತು ಹಗಲು ಇರುಳು ಶ್ರಮಿಸಿ ಸಾಧನೆ ಶಿಖರವನ್ನು ಏರಿದ್ದಾರೆ. ದೇಶದ ಯುವ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಿಯರಾಗಿದ್ದಾರೆ. ಇಂತಹ ಮಹನೀಯರ ಜೀವನ ಚರಿತ್ರೆಯನ್ನು ಅಳವಡಿಸಿಕೊಂಡು ಸಾಧನೆಯ ಗುರಿ ಹೊಂದಬೇಕು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ಶಿಸ್ತು ರೂಢಿಸಿಕೊಂಡು ವ್ಯಾಸಂಗ ಮಾಡಿದರೆ ಉತ್ತಮ ಗುಣಮಟ್ಟ ವಿದ್ಯೆಯ ಜೊತೆಗೆ ಜೀವನ ರೂಪಿಸಿಕೊಳ್ಳಬಹುದು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಮಹಾಮಾರಿಯಾಗಿದ್ದು ವಿದ್ಯಾರ್ಥಿಗಳು ಅಗತ್ಯಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದರು. ಒಳ್ಳೆಯದನ್ನ ನಾವು ಕಲ್ತ್ಕೋತೀವಿ, ಕೆಟ್ಟವರ ಸಹವಾಸ ಮಾಡಿದ್ರೆ ಕೆಡುಕೆ ಹೆಚ್ಚು.
ಅದಕ್ಕೆ ಸರ್ವಜ್ಞಾತನ ತ್ರಿಪದಿಯಲ್ಲಿ ಹೇಳ್ತಾರೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ದೊಡನಾಟ ಬಚ್ಚಲ ರೊಚ್ಚಿನಂತಿಕ್ಕು ಸರ್ವಜ್ಞ ಅಂತ ತ್ರಿಪದಿಯಲ್ಲಿ ಹೇಳ್ತಾರೆ. ಒಳ್ಳೆಯ ಸಹವಾಸವನ್ನ ಮಾಡಿದ್ರೆ ಒಳ್ಳೆಯದನ್ನ ಕಲಿತೀವಿ, ಒಳ್ಳೆಯವರಾಗ್ತೀವಿ. ಕೆಟ್ಟವರ ಸಹವಾಸವನ್ನ ಮಾಡಿದ್ರೆ ಕೆಡುಕೆ ನಮ್ಗೆ ಹೆಚ್ಚು ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ನಮ್ಮ ಪರಿಸರ, ನಾವು ಬೆಳೆದಂತಹ ವಾತಾವರಣ ಕೂಡ ಕಾರಣ ಆಗತ್ತೆ. ನಾವು ಯಾರ ಜೊತೆ ಸ್ನೇಹವನ್ನ ಸಂಪಾದಿಸ್ತೀವಿ, ಯಾರೊಂದಿಗೆ ನಾವು ಹೆಚ್ಚು ಬೆರಿತೀವಿ, ನಾವು ಒಳ್ಳೆಯವರೊಂದಿಗೆ ಬೆರೆತಷ್ಟು ನಾವು ಕೂಡ ಅವರೊಂದಿಗೆ ಒಳ್ಳೆಯ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರತ್ತೆ ಅಂತಾರಲ್ಲ, ಹಾಗೆ ಒಳ್ಳೆಯತನವನ್ನ ಕಲಿತೀವಿ ನಾವು. ಕಾರ್ಯಕ್ರಮದಲ್ಲಿ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ ವಿರೂಪಾಕ್ಷ, ಶಿವಕುಮಾರ್, ದೇವಕಿ ಚಂದ್ರಶೇಖರ, ಸವಿತಾ ಹರೀಶ್, ಬಸವರಾಜು, ಶಿವಶಂಕರ, ಮಹೇಶ್, ಆಶಾ ಹಾಜರಿದ್ದರು. ಯುಸಿಡಿ ಪ್ರವೇಶ ಪರೀಕ್ಷೆ ದೇಶದ ಪ್ರತಿಷ್ಠಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾದ ಐಐಟಿ ಬಾಂಬೆ ನಡೆಸುವ ಬ್ಯಾಚುಲರ್ ಆಫ್ ಡಿಸೈನ್ ಕೋರ್ಸ್ ಪ್ರವೇಶ ಪಡೆಯಲು ನಡೆಸುವ ಪರೀಕ್ಷೆಯಾಗಿದ್ದು, ಅಧ್ಯಯನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಹೆಮ್ಮೆ ಪಡುವ ಸಾಧನೆ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕೆಟಗರಿ ವಿಭಾಗದಲ್ಲಿ ಕೀರ್ತನಾ 574ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ, ಆರ್ ಜ್ಯೋತಿಗಾ 696ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ಖುಷಿ ಕೆ 1525ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ 4ನೇ ಸ್ಥಾನ ಪಡೆದಿದ್ದಾರೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಅಭಿನಂದಿಸಿದ್ದಾರೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಂದಿನ ಶೈಕ್ಷಣಿಕ ದಾಖಲಾತಿ ಪ್ರಾರಂಭವಾಗಿದ್ದು, ಸಿಇಟಿ, ನೀಟ್, ಜೆಇಇ, ಎನ್ಡಿಎ, ಯುಸಿಡಿ ಪರೀಕ್ಷೆಗಳಿಗೆ ಬ್ಯಾಚ್ಗಳನ್ನು ನಡೆಸಲಾಗುವುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಬೃಹತ್ ಯುವ ಉದ್ಯೋಗ ಮೇಳ, 100 ಯುವಕ ಯುವತಿಯರಿಗೆ ಉದ್ಯೋಗದ ಭರವಸೆ, 150ಕ್ಕೂ ಹೆಚ್ಚು ಕಂಪನಿಗಳು ಭಾಗಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬಲಪಡಿಸಲು ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಪತ್ರಿಕೋದ್ಯಮ ಮಹತ್ವದ ಪಾತ್ರ ವಹಿಸುತ್ತವೆ. ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಹೇಳಿಕೆ. ಜನಪರ ಮತ್ತು ಐತಿಹಾಸಿಕ ರಾಜ್ಯ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ. ಹಾಸನ ಮಹಾನಗರ ಪಾಲಿಕೆಗೆ ಒಲಿದ ಅನುದಾನ, ಸಂಸದ ಶ್ರೀಎಸ್ ಪಟೇಲ್ ಪ್ರಶಂಸೆ. ಮುಂದಿನ ವಾರದ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.